ನಾವು ಗ್ರೌಂಡಿಂಗ್ ಅಂತ ತುಂಬ ಇಂಪಾರ್ಟೆಂಟು. ಬರೀ ಕಾಲಲ್ಲಿ ನಾವೇನಾದರೂ ನಡೆದ್ರೆ ಆವಾಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದೆಲ್ಲೂ ಅಂತಂದರೆ ತುಂಬ ಸಾಫ್ಟ್ ಈ ಹುಲ್ಲಾಗಿರ್ಬೋದು ಅಥವಾ ಕಲ್ಲಾಗಿರ್ಬೋದು ಕೆಲವು ಸಲ, ಅದನ್ನ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಈಗ ನೀವು ನ್ಯಾಚುರೋಪತಿ ಅಂತ ಏನಾದರೂ ನೀವು ಜಿಂದಾಲ್ ಅಥವಾ ಬೇರೆ ಕಡೆ ಹೋಗಿದ್ರೆ ರಿಫ್ಲೆಕ್ಸಾಲಜಿ ಅಂತ ಒಂದು ಇದಿದೆ. ಅದು ಒಂದು ಈ ಮಡ್ ಬಾತು ಈ ಥರದ್ದೆಲ್ಲ ಇದೆಯಲ್ಲ, ಅದೊಂದು ಚಿಕಿತ್ಸೆ. ಅಲ್ಲಿ ಏನಂತಂದರೆ ನೀರು ಹರಿತಿರುತ್ತೆ, ಕಲ್ಲುಗಳು ಹಾಕಿರ್ತಾರೆ, ನೀವು ನಡ್ಕೊಂಡು ಹೋಗ್ತೀರ, ಅಷ್ಟೇ ರಿಫ್ಲೆಕ್ಸಾಲಜಿ. ಏನಕ್ಕೆ ಅಂದರೆ ಇಡೀ ದೇಹದಲ್ಲಿ ನಮ್ಮದು ನರಗಳು ಏನಿರುತ್ತೆ, ನೋವುಗಳು ಎಂಡ್ ಆಗೋದು ಕೈ ಮತ್ತು ಕಾಲಲ್ಲಿ. ಅದಕ್ಕೆ ನೋಡಿ ಈಗ ಕ್ಲಾಪಿಂಗ್ ಎಲ್ಲ ಮಾಡ್ತೀವಲ್ಲ, ಅದು ಮಾಡಿದಾಗ ಆ್ಯಕ್ಟಿವೇಟ್ ಆಗುತ್ತೆ, ಅದರಿಂದ ನಮಗೆ ಹೆಲ್ಪ್ ಇದೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಆಗ ಕಾಲು ಪ್ರೆಸ್ ಆಗುತ್ತಲ್ವಾ ರಿಫ್ಲೆಕ್ಸಾಲಜಿಲಿ, ಈ ಥರದ್ದು ನರ್ವ್ಗಳಿಗೆ ಎಂಡ್ ಇರುತ್ತಲ್ಲ, ಅದು ನಾವು ಗ್ರೌಂಡಿಂಗ್ ಅಂತ ಕರಿತೀವಿ ಅದನ್ನ. ಸೊ ಗ್ರೌಂಡಿಂಗ್ ಆದಾಗ ಮತ್ತೆ ನಮ್ಮಲ್ಲಿ ಸುಮಾರು ನೆಗೆಟಿವ್ ಅಯಾನ್ಸ್ಗಳಿಗೆ, ಮೊಬೈಲ್ ಬಳಸ್ತೀವಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಳಸ್ತೀವಿ, ತುಂಬ ಆ ನೆಗೆಟಿವ್ ಅಯಾನ್ಸ್ಗಳಿರುತ್ತೆ. ಈಗ ಮನೆಯಲ್ಲಿ ನೀವು ಒಂದು ಹೊಸದಾಗಿ ಒಂದು ಒಳ್ಳೆ ಮನೆ ಕಟ್ಟಿದ್ದೀರಾ, ನೀವು ಗ್ರೌಂಡಿಂಗ್ ಮಾಡಿಸ್ತೀರಾ, ಉಪ್ಪಾಕಿ ಅದರದ್ದು ಇದೆಲ್ಲ ಹಾಕಿ. ಏನಕ್ಕೆ ಅಂದರೆ ಮಳೆ ಅಥವಾ ಒಂದು ಬಿಂಚು ಹೊಡಿದೇ ಇದ್ದಾಗ ಅದಕ್ಕೇನು ಬಿಲ್ಡಿಂಗಿಗೆ ಇದಾಗಬಾರ್ದು ಅಂತ. ಆದರೆ ದೇಹಕ್ಕೆ ಯಾವ ಥರ ಗ್ರೌಂಡಿಂಗ್ ಮಾಡಿದ್ದೀರಾ? ನೀವು ಮಾಡಿಲ್ಲ. ಸೊ ಗ್ರೌಂಡಿಂಗ್ ಅಂದರೆ ನಾವು ನೆಲದ ಮೇಲೆ ಬರೀ ಕಾಲಲ್ಲಿ ಓಡಾಡಬೇಕು. ಇತ್ತೀಚೆಗೆ ಏನಕ್ಕೆ ಜನಕ್ಕೆ ತೊಂದರೆಗಳು ಜಾಸ್ತಿ ಅಂದರೆ ಮನೆ ಒಳಗಡೆನೂ ಒಂದು ಸ್ಲಿಪ್ಪರ್ ಹಾಕೊಂಡಿರ್ತಾರೆ. ಅಂದರೆ ಕೆಲವರಿಗೆ ತೊಂದರೆ ಇರುತ್ತೆ ಬಿಡಿ, ಏನೋ ಒಂದು ಮೆಡಿಕಲ್ ಅಂದರೆ ಮಂಡಿ ನೋವು ಅಂಥದಕ್ಕೆ ಫೈನ್ ನಾವು. ಆದರೆ ಮನೆಯಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡೋದೇ ನಮ್ಮ ಒಂದು ದೊಡ್ಡಸ್ತಿಕೆ ಅಂತ ಅಂದ್ಕೊಂಡು ನೆಲದ ಮೇಲೇ ನಾವು ಕಾಲು ಸೋಗಿಸ್ಲಿಲ್ಲ ಅಂದರೆ ನಮಗೆ ಗ್ರೌಂಡಿಂಗ್ ಆಗಲ್ಲ. ದೇವಸ್ಥಾನಕ್ಕೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗಿ ಅಂತಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಯಿತು, ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಯಿತು, ನಿಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಯಿತು. ಅದೆಲ್ಲ ಆ್ಯಕ್ಟಿವೇಟ್ ಆದಾಗ ಅಲ್ಲಿ ಏನು ಕೇಳಬೇಕು ಅನ್ನೋದನ್ನು ನಿಮಗೆ ಯೋಚನೆ ಬರುತ್ತೆ, ಆಯಿತಾ? ಆವಾಗ ನಿಮ್ಮ ಥೀಟಾ ವೇವ್ಸ್ಗೆ ಬಂದಿದ್ರಿ ನೀವು. ಸೊ ಕರೆಕ್ಟಾಗಿ ದೇವ್ರ ಹತ್ರ ಕೇಳ್ತೀರ. ಅದು ಇದೆಯಲ್ಲ, ಕೇಳೋದು ಇದೆಯಲ್ಲ, ಅದರಲ್ಲೂ ಭಾಳ ಹುಷಾರಾಗಿ ನಾವು ಕೇಳ್ಕೋಬೇಕು. ಇನ್ಸ್ಟ್ರಕ್ಷನ್ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕೊಡೋ ಇನ್ಸ್ಟ್ರಕ್ಷನ್ ಸರಿಯಾಗಿದ್ದರೆ ನೀವು ಚೆನ್ನಾಗಿರ್ತೀರ. ಅಲ್ಲಿ ರಾಂಗ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ರಾಂಗ್ ಆಗುತ್ತೆ. ಕೇಳೋದ್ರಲ್ಲೂ ಬಹಳ ನಾವು ವರ್ಡ್ಸು ಏನು ನಮ್ಮ ಮೈಂಡ್ಗೆ ಹಾಕ್ತೀವಿ, ಥಾಟ್ಸ್ಗಳು, ಅದಕ್ಕೆ ಹೇಳಿ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ. ಈಗ ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ, ಶೆಟ್ರ್ ಅಂಗಡಿಗೆ ಹೋಗ್ತೀರಾ, ನೀವು ಬೆಲ್ಲ ಇದೆಯಾ ಅಂತಂದರೆ ಇಲ್ಲ ಅನ್ನಲ್ಲ ಅವರು, ಸಕ್ಕರೆ ಕೊಡ್ತೀನಿ ಅಂತಾರೆ. ಅದ್ರ ಅರ್ಥ ಬೆಲ್ಲ ಇಲ್ಲ ಅಂತ. ಸಕ್ಕರೆ ಕೊಡ್ತೀನಿ ಅಂದರೆ ಬೆಲ್ಲ ಇಲ್ಲ ಅಂತ ನೀವು ತಿಳ್ಕೋಬೇಕು. ಇಲ್ಲ ಅನ್ನೋ ಪದನ ಬಹಳಷ್ಟು ವ್ಯಾಪಾರದವರು ಬಳಸಲ್ಲ ಅವರು. ಕಾರಣ ಏನಂದರೆ ನೆಗೆಟಿವ್ ಅದು. ಸೊ ನಿಮಗೆ ಆ ನೆಗೆಟಿವ್ ಥಾಟ್ ಬರದೇ ಇದ್ದ ಹಾಗೆ ಮಾಡೋದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಲ್ವಾ? ಆಮೇಲೆ ಅದು ಲಾಜಿಕ್ ಆಗಿ ಚೆನ್ನಾಗಿ ಕೇಳುತ್ತೆ. ನಿಮಗೆ ತೆನಾಲಿರಾಮನ ಕಥೆಯಲ್ಲಿ ನೀವು ಕೇಳಿರ್ಬೋದು, ಕಾಳಿಗೆ ನಿನಗೆ ಅವನು ಅದು ಹೇಳ್ತಾರಲ್ಲ, ಒಂದು ಕತೆ ಥರನೇ ಹೇಳ್ತಾರೆ ನೋಡಿ, ನಿನಗೆ ಇಷ್ಟೊಂದು ತಲೆಗಳಿದೆ, ಎಲ್ಲ ಮೂಗಲ್ಲೂ ನಿನಗೆ ನೆಗಡಿಯಾಗಿ ಇದಾಯಿತು ಅಂತಂದರೆ ಹೆಂಗೆ ಕಂಟ್ರೋಲ್ ಮಾಡ್ತೀಯಾ ಅಂದಾಗ ನಗು ಬರುತ್ತೆ ಅವಾಗ. ಆಮೇಲೆ ಎರಡು ಕೊಡ್ತಾರೆ, ಒಂದು ಸಿಹಿ ಮೊಸರು, ಒಂದು ಏನೋ ಹಾಲು ಮೊಸರು ಕೊಟ್ಟಾಗ ಅವರು ಎರಡು ಮಿಕ್ಸ್ ಮಾಡಿಬಿಟ್ಟು ಕುಡಿದ್ಬಿಡ್ತಾರೆ ಅಂತ. ಅಂದರೆ ನಿಮ್ಗೆ ಆ ಥರ ತಲೆಯಲ್ಲಿ ಒಳಿಬೇಕು ಅಂತಂದರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗಬೇಕು. ದೇವ್ರ ಮುಂದೆ ನಿಂತು ಏನು ವರ ಕೇಳಬೇಕು ಅಂತ ಅಲ್ವಾ? ನನಗೆ ಕಾಯಿಲೆ ಬರೋದು ಬೇಡ ಅಂತ ನೀವು ಕೇಳಿದ್ರೆ ಕಾಯಿಲೆ ಬರಲಿ ಅನ್ನೋ ಥರ ಇನ್ಸ್ಟ್ರಕ್ಷನ್ ತರೋದು. ಕಾಯಿಲೆ ಅನ್ನೋದೇ ವರ್ಡ್ ಬರಬಾರ್ದು. ನಾನು ತುಂಬ ಆರೋಗ್ಯವಾಗಿದ್ದೀನಿ, ಅದಕ್ಕೆ ನಾನು ನಿನಗೆ ಥ್ಯಾಂಕ್ ಹೇಳ್ತಾ ಇದ್ದೀನಿ, ಆಲ್ರೆಡಿ ಇಲ್ಲದೆ ಹೋಗಿರೋದನ್ನ ಇದೆ ಅಂತೇಳಿ ನಾನು ನಿನಗೆ ಧನ್ಯವಾದ ಅಂದರೆ, ಸೊ ಬಾಡಿ ಏನಂತ ಅಂದ್ಕೊಂತು ನೀನು ಚೆನ್ನಾಗಿದ್ಯಾ, ಸೊ ಏನೇ ರಿಪೇರ್ ಆದ್ರೂ ಮಾಡಿಬಿಡುತ್ತದು. ಈ ಥರದ್ದು ಇದು ವೇಗಸ್ ನರ್ವಿಂದನೇ ಆ್ಯಕ್ಟಿವೇಟ್ ಆಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೆ ಹೋಗಿ ಥೀಟಾಗಿ ಹೋಗಿ ಇವೆಲ್ಲ ಕನೆಕ್ಷನ್ಸ್ಗಳು. ಸೊ ಇದು ಒಂದು ಗ್ರೌಂಡಿಂಗ್. ಇದ್ರ ಜೊತೆ ನಾನು ನೀರು ಕುಡಿಯೋದು ಹೇಳಿದೆ, ಹೈಡ್ರೇಷನ್ ಅಂತ ಅದನ್ನ ಕರಿತೀವಿ. ಆಮೇಲೆ ಎಕ್ಸಸೈಸ್ಗಳು ಅಂದರೆ ಮೈಲ್ಡ್ ಎಕ್ಸಸೈಸ್ ಮಾಡಿದಾಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಮ್ಯೂಸಿಕ್ ಕೇಳಿದಾಗಲೂ ಆ್ಯಕ್ಟಿವೇಟ್ ಆಗುತ್ತೆ. ಕೇಳಿದಾಗ ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಒಂದು ಬೇರೆ ಒಂದು ಥೀಟಾ ಇದಕ್ಕೆ ಹೋಗ್ತೀವಿ ನಾವು, ಒಂದು ಇದ್ರದ್ದು ಮಂಪ್ರ ಥರ, ಆವಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಹಮ್ಮಿಂಗ್ ಅಂತಂತೀವಿ. ನೀವು ಪ್ರಾಣಾಯಾಮದಲ್ಲಿ ಭ್ರಮರಿ ಪ್ರಾಣಾಯಾಮ ಅಂತ ಕೇಳಿರ್ಬೋದು, ಅಂತ ಒಂದು ಕಿವಿದು ಎಲ್ಲ ಮುಚ್ಕೊಂಡು ಮಾಡ್ತೀವಲ್ಲ, ಅದು ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನೀವು ಭ್ರಮರಿ ಪ್ರಾಣಾಯಾಮನಾರು ಮಾಡಿ ಅಥವಾ ಯಾರೋ ಹಾಡು ಹೇಳ್ಬೇಕಾರೆ ನೀವು ಅದ್ರ ಜೊತೆ ಸೇರ್ಕೊಂಡು ಹಮ್ಮಿಂಗ್ ಕೊಡಿ. ಇದು ಹಾಡು ಗುನುಗ್ತೀವಲ್ಲ, ಹಾಡು ಗುನುಗ್ದಾಗ ನಿಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಇದೆಲ್ಲ ನೀವು ಸಿಂಪಲ್, ಇದು ನಾನು ಹೇಳ್ತಾ ಇರೋದು. ನೀವು ಮನೆಯಲ್ಲಿ ಬರೀ ಕಾಲಲ್ಲಿ ಓಡಾಡಿ ಮಾತಾಡ್ಬೇಕಾರೆ ಒಂದು ಹಮ್ಮಿಂಗ್ ಹಾಡು ಹೇಳಿ, ಯಾರೋ ಹಾಡು ಹೇಳ್ತಿದ್ದಾರೆ ಒಂದು ಅದಕ್ಕೆ ಕೋರಸ್ ಮಾಡಿ ಸೇರಿಸಿ ನೀರು ಕುಡೀರಿ, ಚೆನ್ನಾಗಿ ಕಾಲ್ ಮಸಾಜ್ ಮಾಡ್ಕೊಳ್ಳಿ, ಇಲ್ಲ ಮಾಡಿಸ್ಕೊಳ್ಳಿ. ಆಮೇಲೆ ಕಿವಿ ಕುದ್ಕೊಂಡು ನೀವೇನೆ ಅದನ್ನು ಇದು ಮಾಡ್ಕೊಳ್ಳಿ. ಏನಾದ್ರು ತುಂಬ ಟೆನ್ಷನ್ ಆಯಿತಾ ಒಂದು ಸ್ವಲ್ಪ ಈ ಬೆಟ್ಟನ್ನ ಇಟ್ಕೊಂಡು ಮಧ್ಯ ಭಾಗದಲ್ಲಿ ಒಂಥರ ಮಸಾಜ್ ಮಾಡ್ಕೊಳ್ಳಿ.
ಆಮೇಲೆ ಸೂರ್ಯನ ಬೆಳಕು ಒಂದು ಅದು ಸನ್ಲೈಟ್ ಈಸ್ ಆಲ್ಸೋ ವೆರಿ ಗುಡ್ ಅಂತ ಅಂತಾರೆ. ಈ ವೇಗಸ್ ನರ್ವ್ ಸನ್ಲೈಟ್, ಅದಕ್ಕೆ ಅದರಲ್ಲಿ ಸೈಂಟಿಫಿಕ್ ಆಗಿ ವಿಟಮಿನ್ ಡಿ ನಿಮಗೆ ಸಿಗುತ್ತೆ. ಅದು ಬಂದರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗುತ್ತೆ. ಇವೆಲ್ಲ ಲಿಂಕ್ಗಳು. ಕ್ಯಾಲ್ಸಿಯಂ ಮಾತ್ರೆ ತಗೊಂಡು ನೀವು ಸೂರ್ಯನ ಬೆಳಕಿಗೆ ಹೋಗಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ನೀವು ಕ್ಯಾಲ್ಸಿಯಂ ಮಾತ್ರೆ ತಗೊಂಡು ಅಥವಾ ಕ್ಯಾಲ್ಸಿಯಂ ತಗೊಂಡು ಸೂರ್ಯನ ಬೆಳಕಿಗೆ ಹೋದಾಗ ಅಬ್ಸಾರ್ಪ್ಷನ್ ಆಗುತ್ತೆ. ಆ ಥರ ಈ ಥರದ್ದು ಸಣ್ಣ ಸಣ್ಣ ಸಿಂಪಲ್ ಸೂತ್ರಗಳು, ಹಮ್ಮಿಂಗ್ ಹೇಳಿದ್ನಲ್ಲ, ತುಂಬಾ ಮುಖ್ಯ. ಇದರ ಜೊತೆಗೆ ಪ್ರೋಬಯೋಟಿಕ್ಸ್ ಅಂದರೆ ಸಾತ್ವಿಕ್ ಫುಡ್ ಅಂತ ಅಂತೀವಿ. ಅಂದರೆ ನಾರಿನಾಂಶ ಇರುತ್ತೆ ಅದರಲ್ಲಿ ಏನಿರುತ್ತೆ, ಹಣ್ಣಿರುತ್ತೆ, ತರಕಾರಿ, ಸೊಪ್ಪು, ಎಲ್ಲ ನಾರಿನಾಂಶದೆಲ್ಲ ಇರುತ್ತಲ್ಲ. ಇದೂ ಸಹ ನಮ್ಮ ವೇಗಲ್ ಟೋನ್ನ ಚೆನ್ನಾಗಿ ಮಾಡೋದಕ್ಕೆ ತುಂಬ ಮುಖ್ಯ ಅಂತ. ಇಲ್ಲಿ ನೋಡಿ, ನಮ್ಮದು ಊಟದಲ್ಲಿನೂ ನಾವು ಹೇಳೋದು ಒಳ್ಳೆಯ ಆಹಾರನ ತಗೋಬೇಕು. ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಈ ಥರದ್ದು ಫರ್ಮೆಂಟೆಡ್ ಇದನ್ನು ಅಥವಾ ಜ್ಯೂಸ್ಗಳು ಸ್ವಲ್ಪ ಫರ್ಮೆಂಟೆಡ್ ಮಾಡಿರ್ತೀವಲ್ಲ, ಅಂಥದ್ದು ಅಂಬ್ಲಿ, ರಾಗಿ ಅಂಬ್ಲಿ, ಅನ್ನದ್ದು ಗಂಜಿ, ಈ ಥರದ್ದೆಲ್ಲ ಇದು ಪ್ರೋಬಯೋಟಿಕ್ಕು. ಇದು ಮಾಡಿದಾಗಲೂ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಇಂಥ ವಿಧಾನಗಳಿಂದ ಈಗ ಸುಮಾರು ನಾನು ಇದರಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಇದೆಲ್ಲ ವಿಧಾನಗಳಿಂದ ನಮ್ಮ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡಿ, ವೇಗಸ್ ನರ್ವ್ ಇದಕ್ಕಿಂತ ತುಂಬ ಅದ್ಭುತವಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡೋದು ಅಂದರೆ ಬಹಳ ಮುಖ್ಯವಾದದ್ದು ಬ್ರೀದಿಂಗ್, ಉಸಿರಾಟ. ಅದಕ್ಕೆ ಪ್ರತಿಯೊಬ್ಬರು ಹೇಳ್ತಾರೆ, ನಿಮಗೆ ಟೆನ್ಷನ್ ಆಯಿತಾ, ಇನಲೇಷನ್ ಎಕ್ಸಲೇಷನು, ಡೀಪ್ ಬ್ರೀದ್ ಮಾಡಿ. ಅದು ನೀವು ಉಸಿರು ತಗೊಂಡು ಬಿಡಿ ಅಂತ ಹೇಳ್ತಾರಲ್ವ, ಅದು ನೀವು ಉಸಿರಾಡೋದು ಇಟ್ ಇಸ್ ನಾಟ್ ನಾವು ಸರಿಯಾಗಿ ಉಸಿರಾಡ್ತಿಲ್ಲ. ನಾವು ಯಾರೂ ಸರಿಯಾಗಿ ಉಸಿರಾಡ್ತಿಲ್ಲ. ಇದನ್ನು ಶಾಲೋ ಬ್ರೀದಿಂಗ್ ಅಂತ ಕರಿತೀವಿ ನಾವು. ಏಕೆಂತಂದರೆ ನಾವು ಉಸಿರಾಡಬೇಕಾದ್ರೆ ನಮ್ಮ ಡಯಾಫ್ರಮ್ ಒಪ್ಪೆ ಮುಂದೆ ಹಿಂದೆ ಹೋಗಲ್ಲ ಅಲ್ವಾ, ಉಸಿರಾಡೋದೇ ನಮಗೆ ಗೊತ್ತಾಗಲ್ಲ. ಆದರೆ ನೀವು ಮಕ್ಕಳನ್ನ ನೋಡಿ, ಸಣ್ಣ ಮಕ್ಕಳು ಮಲಗಿರ್ತಾರಲ್ಲ, ಉಸಿರಾಡಬೇಕಾರೆ ಹೊಟ್ಟೆ ಮೇಲೆ ಕೆಳಗೆ, ಅಂದರೆ ಅದು ಫುಲ್ ಬ್ರೀದ್ ಮಾಡ್ತಿರ್ತಾರೆ ಮಕ್ಕಳು. ನಾವು ಬೆಳೀತಾ ಏನು ಮಾಡ್ತೀವಿ, ಶಾಲೋ ಬ್ರೀದಿಂಗ್ ಆಗೋಗುತ್ತೆ. ಡೀಪ್ ಬ್ರೀದಿಂಗ್ ಮಾಡಿದಾಗ ನಮಗೆ ಈ ವೇಗಸ್ ನರ್ವ್ ಸೂಪರಾಗಿ ಎಲ್ಲದಕ್ಕಿಂತ ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋದು ಡೀಪ್ ಬ್ರೀದಿಂಗ್. ಅದಕ್ಕೆ ಹೇಳೋದು, ಟೆನ್ಷನ್ ಆದಾಗ ಡೀಪ್ ಬ್ರೀದ್ ಮಾಡಿ ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಈಗ ಯಾರೋ ಬಂದರೂ ನಿಮಗೆ ಒಂದು ಚೆಕ್ಗೆ ಸೈನ್ ಮಾಡಿ ಅಂತ ಅಂತಾರೆ, ಅದ್ರ ನೀವು ತಕ್ಷಣ ಎಮೋಷ್ನಲ್ ಆಗಿ ಅಯ್ಯೋ ನನ್ನ ಫ್ರೆಂಡು ನಾನು ಸಪೋರ್ಟ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನೀರು ಕುಡಿದು ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡಿ ಆಮೇಲೆ ಕೂತ್ಕೊಂಡು ಮಾಡಲಾ ಬೇಡವಾ ಅಂತ ಅಲ್ಲಿ ಹೋದಾಗ ನಿಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗಿರುತ್ತೆ. ನೋಡು ನೀನೇ ನಾವು ಆಯ್ಕೊಂಡು ತಿನ್ನೋ ಕೋಳಿಗಳು, ನಮ್ಮ ಕಾಲು ಮುರಿದು ಬಿಟ್ರೆ ನಮ್ಮ ಕತೆ ಏನು, ಸ್ವಲ್ಪ ಯೋಚನೆ ಮಾಡು. ನೀನೇನು ಬಿಲೇನಿಯರ್ ಅಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿಯಾಗಿ ನೀನು ಕುದಿಗೆ ಬಂದರೆ ನೀನು ಅದರಿಂದ ಈಚೆ ಬರೋಕ್ಕೆ ನಿನಗೆ ಆಗುತ್ತಾ ಅಂತ ಅದು ಹೇಳುತ್ತೆ ನಮಗೆ. ಆಗುತ್ತಾ ಮಾಡ್ಬೋದು, ಆಗಲ್ವಾ ಅಂದರೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ತುಂಬ ಕ್ರಿಟಿಕಲ್ ಅಂತ ಇರುತ್ತಲ್ವಾ, ಆವಾಗ ನಾವು ಡೀಪ್ ಬ್ರೀದಿಂಗ್ ಮಾಡಿ ಅಂತ. ಅದು ಬ್ರೀದಿಂಗ್ ಹೆಂಗೆ ಅಂದರೆ 1:2 ನೀವು ಇನೇಲ್ ಮಾಡಿದ್ರೆ 2 ಎಕ್ಸೇಲ್, 1:2 ಅಂತ ಅಂದೆ. ಈಗ 4 ಕೌಂಟಲ್ಲಿ ಬ್ರೀದ್ ಮಾಡಿದ್ರೆ 8 ಕೌಂಟಲ್ಲಿ ಎಕ್ಸೇಲ್ ಮಾಡ್ತಾ ಬರಬೇಕು. ಇದು ಮಾಡಿದಾಗ ನಿಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದಾದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದಾದರೆ ನಿಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಅದಾದಾಗ ನಿಮಗೆ ಎಲ್ಲ ಥರದ ಒಂದು ಇನೋವೇಷನ್ಗಳಾಗ್ಬೋದು, ಅನಾಲಿಸಿಸ್ ಆಗ್ಬೋದು, ಡಿಸ್ಕವರಿ ಏನೇನಿದೆ ಜಗತ್ತಲ್ಲಿ, ಏನೇನು ನಾವು ನೋಡ್ತಾ ಇದ್ದೀವಿ, ಇದೆಲ್ಲ ಯಾವುದೋ ಒಂದು ಮೂಮೆಂಟಲ್ಲಿ ಅವ್ರಿಗೆ ಹೆಂಗೆ ನೀವು ಆರ್ಕಿಮಿಡೀಸ್ಗೆ ಬಾತ್ ಟಬ್ಬಲ್ಲಿ ಗೊತ್ತಾಗಿದ್ದು ಯುರೇಕಾ ಅಂತೇಳಿ ಅಲ್ವಾ, ಆವಾಗ ಅವನು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಪ್ಯಾರಾಸಿಂಪಥಿ ಆಗಿರ್ಬೋದು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗಿ ಗೊತ್ತಾಯ್ತು ಅವನಿಗೆ, ಹೊಳಿತು. ಆ ಥರ ಇದೆಲ್ಲ ಸಡನ್ನಾಗಿ ಆಗೋ ಅಂಥದ್ದು. ಈಗ ನಾವು ಯಾವುದೇ ಇನೋವೇಷನ್ ಅಂದರೆ ಅದು ಆಗಲಿ ಅಂತ ನಾವು ಆಗಿರಲ್ಲ, ಯಾವುದೋ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ಐಡಿಯಾ ಕ್ಲಿಕ್ ಆಗೋದು, ಟಕ್ ಅಂತ ಹೊಳಿಯುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ವಿತಿನ್ ನೋ ಟೈಮು ಹೇಗಿದ್ದವ್ರು ಹೇಗಾದರು ಅಂತ ನಾವು ಅಂತೀವಲ್ವ, ಎಲ್ಲೋ ಒಂದು ಪಾಯಿಂಟಲ್ಲಿ ಅಲ್ಲಿ ಅವ್ರಿಗೆ ಆ ಒಂದು ವಿಚಾರಗಳು ತಿಳಿದು ಬರುತ್ತೆ. ಯಾವ ರೀತಿ ಅಂತಂದ್ರೆ ಅವ್ರು ಅವಾಗ ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಅವರ ಬ್ರೀದಿಂಗಲ್ಲಿ ಇದಾಯ್ತಾ ವೇಗಸ್ ನರ್ವ್ ಅಂತ ಆ್ಯಕ್ಟಿವೇಟ್ ಆಗಿರುತ್ತೆ. ಆ್ಯಕ್ಟಿವೇಟ್ ಆಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಪ್ರಿಫ್ರಂಟಲ್ಲಿ ಯಾವ ರೀತಿ ಆಗಿದೆ, ಅವರು ನೀರು ಕುಡ್ದಾಗಿತ್ತಾ, ತಣ್ಣೀರು ಸ್ನಾನ ಮಾಡಾಗಿತ್ತಾ, ಏನೂ ನಮಗೆ ಗೊತ್ತಿಲ್ಲ, ಬಟ್ ಅಂತ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ದೀಸ್ ಆರ್ ವೆರಿ ವೆರಿ ಸಿಂಪಲ್ ಥಿಂಗ್ಸ್. ನಮ್ಮ ಬ್ರೀದಿಂಗು, ಗ್ರೌಂಡಿಂಗು, ಆಮೇಲೆ ಮಸಾಜು,
ಕಿವಿ ಆಗ್ಬೋದು, ಈ ಸ್ಟರ್ನಮ್ ರೀಜನ್ ಆಗ್ಬೋದು, ಕಾಲಾಗಿರ್ಬೋದು, ಆಮೇಲೆ ಮ್ಯೂಸಿಕ್ ಕೇಳೋದು ಅಥವಾ ಹಮ್ ಮಾಡೋದು, ಹಮ್ಮಿಂಗ್ ಮಾಡ್ತೀವಲ್ಲ ಎಕ್ಸಲೆಂಟ್ ಆಗಿ ಅದನ್ನು ನಾವು ವೇಗಸ್ ನರ್ವನ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಮತ್ತು ಕಣ್ಣಿಂದ ಹೇಳಿದ್ನಲ್ಲ ನಾವು ರೊಟೇಷನ್, ಶ್ಯಾಮಲ ಮುದ್ರೆ, ಕೆಲವೊಂದು ಮುದ್ರೆಗಳು ಹೇಳ್ತಾರಲ್ವ, ಆ ಮುದ್ರೆಗಳು ಹಾಕ್ಕೊಂಡಾಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಜ್ಞಾನಿಗಳು ಅವರೆಲ್ಲ ನೋಡಿ ಅವರು ಬಹಳ ಒಂದು ಯಾವಾಗಲೂ ಮೆಡಿಟೇಟಿಂಗ್ ಇದರಲ್ಲೇ ಇರ್ತಾರೆ ಅವರು. ಮತ್ತು ಮಾತು ಕಮ್ಮಿ ಅವರು, ದೊಡ್ಡ ಅಸಾಮಾನ್ಯರುಗಳು ಕಮ್ಮಿ ಮಾತು ಅವರು. ಈ ಮಾತು ಅಷ್ಟೇ, ಎಷ್ಟು ಬೇಕು ಅಷ್ಟು. ಕಾರಣ ಏನಂತಂದರೆ ಅವರು ಪ್ರಿಫ್ರಂಟಲ್ ಕಾರ್ಟೆಕ್ಸಲ್ಲಿ ಇರ್ತಾರೆ. ಈಗ ಎಮೋಷ್ನಲ್ ಬ್ರೈನ್ ಆದರೆ ನಾವು ಮಾತಾಡ್ತೀವಿ, ಎಮೋಷನ್ಸ್ ತೋರಿಸ್ತೀವಿ, ಕೋಪ, ಪ್ರೀತಿ, ಎಲ್ಲ ಥರ ಎಮೋಷನು ನಾವು ತೋರಿಸ್ತಾ ಬರ್ತೀವಿ. ಹಾಗಾಗಿ ಅದನ್ನು ಶೆಡೌನ್ ಮಾಡಿ ಕಮ್ಮಿ ಮಾಡ್ಕೊಂಡು ಇದನ್ನ ಆ್ಯಕ್ಟಿವೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅಸಾಮಾನ್ಯರಾಗ್ಬೋದು. ನಾವು ಎಕ್ಸಾಂಪಲ್ಗಳು ಹೇಳ್ಬೋದು. ನೀವು ಎಲ್ಲಾರ್ದು, ಈಗ ರಾಜ್ಕುಮಾರ್ ಅವರು ಮೆಡಿಟೇಷನ್ ಮಾಡ್ತಾಯಿದ್ರು, ಯೋಗ ಮಾಡ್ತಾಯಿದ್ರು, ಸರಳತೆ ಇತ್ತು. ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದರೆ ಆ ಥರ ನಮ್ಮ ಒಂದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗೋದ್ರಿಂದ ಅಸಾಮಾನ್ಯರಾಗ್ತಾರೆ. ಎಲ್ಲರೂ ಅಷ್ಟೇ, ನೀವು ಯಾರೇ ಅಸಾಮಾನ್ಯರು ತಗೊಂಡ್ರು ಎಲ್ಲೋ ಒಂದು ಹಂತದಲ್ಲಿ ಸಾಮಾನ್ಯರಾಗೇ ಇದ್ದವರು ಟಕ್ ಅಂತ ಒಂದು ಚಿಟಕಿ ಹೊಡೆಯೋದ್ರಲ್ಲಿ ಕ್ಲಿಕ್ ಮಾಡಿ. ಗಾಂಧೀಜಿಯವರ ಜೀವನ ಚರಿತ್ರೆ ನೋಡಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರವರು. ಅವರ ಬಾಲ್ಯ ಆಗ್ಬೋದು, ಕಳ್ತನ ಮಾಡಿದ್ರು, ಸುಳ್ಳು ಎಲ್ಲ ಆಯಿತು. ಆಮೇಲೆ ಅವರು ಬಹಳಷ್ಟು ಸಸ್ಯಾಹಾರದ ಬಗ್ಗೆ ಅವ್ರ ತಾಯಿಗೆ ಪ್ರಾಮಿಸ್ ಮಾಡಿದ್ರಲ್ಲ ನೋಡಿ, ನಾನು ಮಾಂಸಾಹಾರ ಯಾವ ಕಾರಣಕ್ಕೂ ಸೇವನೆ ಮಾಡಲ್ಲ ಅಂತ. ಅವರು ಬ್ಯಾರಿಸ್ಟರ್ ಆಗಿದ್ದಾಗ ಬಹಳಷ್ಟು ಈ ಥರ ಪ್ರಯೋಗಗಳನ್ನ ಮಾಡಿದ್ರು ಅವರು. ಇದರಲ್ಲೆಲ್ಲ ಈಗ ಹಿಪ್ ಇದರದ್ದು ಕೋಲ್ಡ್ ಹಿಪ್ ಇದು ಥೆರಪಿ ಅಂತ ಮಾಡ್ತಾರೆ. ಅದು ಬಹಳಷ್ಟು ಕಾಯಿಲೆಗಳಿಗೆ ಕೋಲ್ಡ್ ತಣ್ಣೀರು ಸ್ನಾನ ಮಾಡೋದೇ ಆಗಲಿ, ಅವರು ಸೇವನೆ ಮಾಡ್ತಿದ್ದಿದ್ದು ಆಹಾರನೂ ಅಷ್ಟೇ ಖರ್ಜೂರ ಮತ್ತು ಇದು ಹಾಲು, ಇದರದ್ದು ಆಡಿನ ಹಾಲು, ಇಂಥದ್ದು. ಇವೆಲ್ಲ ಹೆಂಗೆ ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡುವಂಥದ್ದು ಕ್ರಿಯೆಗಳು. ಹಾಗಾಗಿ ಸಾಮಾನ್ಯರಾಗಿ ಅವರು ಒಂದು ಸ್ಪೀಚ್ ಮಾಡೋಕ್ಕೆ ಅವರಿಗೆ ಆಗಿರಲ್ಲ. ನೀವು ಅವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಥವಾ ನನ್ನ ಸತ್ಯಾನ್ವೇಷಣೆ ಓದಿ, ಅವರು ಬ್ಯಾರಿಸ್ಟರ್ ಆಗಿ ಎಲ್ಲೋ ಒಂದು ಕಡೆ ಅವ್ರನ್ನ ಕರ್ಕೊಂಡೋಗಿ ಒಂದು ಸ್ಪೀಚ್ ಮಾಡಿ ಅಂದರೆ ಬರ್ಕೊಂಡು ಹೋಗಿರೋದನ್ನ ಓದೋಕ್ಕಾಗಲ್ಲ ಅವ್ರಿಗೆ, ಎದುರು ಬಿಡ್ತಾರೆ ಅವರು. ಒಂದು ಸೆಂಟೆನ್ಸ್ ಓದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ, ಆಗಲ್ಲ ನನ್ನ ಕೈಲಿ ಇನ್ನವರು. ಅಂಥ ವ್ಯಕ್ತಿ ಆ ನಂತರದ ದಿನದಲ್ಲಿ ನೀವು ಹೇಗದು ಆಯಿತು ಟ್ರಾನ್ಸ್ಫಾರ್ಮೇಷನ್ನು, ಹಂಗಾದ್ರೆ ಅವ್ರಿಗಾಗೋದು ನಮ್ಗಾಗಲ್ವಾ? ಎಲ್ಲರಿಗೂ ಆಗುತ್ತೆ. ಹಾಗಾಗಿ ಯಾರೂ ದಡ್ರಲ್ಲ, ಯಾರು ಜಗತ್ತಲ್ಲಿ ಯಾವ ಮಕ್ಕೂ ದೊಡ್ಡದಲ್ಲ, ಎಲ್ಲರಿಗೂ ಅಷ್ಟೇ ಸಾಮರ್ಥ್ಯ ಇದೆ. ಬಟ್ ಅದು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅವ್ರಿಗೆ ಆಗಿದ್ದು ಮಾತಾಡೋಕ್ಕೆ ಬರೆದಿದ್ದವರು ಬ್ರಿಟಿಷರನ್ನ ಮಾತಾಡಿ ಬೇಕಾದಷ್ಟು ಭಾಷಣಗಳು ಮಾಡ್ತಾರೆ, ಮುಂದಿನ ದಿನದಲ್ಲಿ ಬರೀತಾರೆ. ಎಲ್ಲ ಹೆಂಗೆ ಸಾಧ್ಯ ಆಯಿತು ಅಂತಂದರೆ ಈ ರೀಜನ್ನ ಆ್ಯಕ್ಟಿವೇಟ್ ಮಾಡ್ಕೊಂಡ್ರು ಅವರು. ಆಮೇಲೆ ಅವರು ಧ್ಯಾನ, ಇದು ಅವರ ಇದರಲ್ಲಿ ಶಬರಮತಿ ಆಶ್ರಮದಲ್ಲಿ ಅವರು ಪ್ರಾರ್ಥನೆ ಇತ್ತು. ಪ್ರಾರ್ಥನೆಯೂ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ವೇಗಸ್ ನರ್ವ್ ಆ್ಯಕ್ಟಿವೇಶನ್ ಆಗುತ್ತೆ. ನೀವು ಗುಂಪಿನಲ್ಲಿ ಪ್ರಾರ್ಥನೆ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಮಂತ್ರ ಚಾಂಟಿಂಗ್ ಆಗ್ಬೋದು, ಅದೇನೇ ಅಂದರೆ ಬ್ರೀದಿಂಗಿಗೆ ಸಂಬಂಧಿಸಿದ್ದದೆಲ್ಲ. ಈ ಪ್ರಾರ್ಥನೆ, ಮಂತ್ರ ಹೇಳೋದು ಅಥವಾ ಹಮ್ಮಿಂಗ್, ಇವೆಲ್ಲ ನಮ್ಮ ಬ್ರೀದಿಂಗ್ನ ವೇರಿ ಮಾಡೋದ್ರಿಂದ, ವೇರಿಯೇಷನ್ ಆಗೋದ್ರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅದು ಆ್ಯಕ್ಟಿವೇಟ್ ಆಗಿ ನಮ್ಮನ್ನು ಡೆಲ್ಟಾಗ್ ಕರ್ಕೊಂಡೋಗುತ್ತೆ. ಸೊ ಅಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಬರುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು. ಆಗ ನೀವೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರ ಎಲ್ಲ ನೆರವೇರುತ್ತೆ. ನಿಜವಾಗಿ ಬಹಳ ವಂಡರ್ಫುಲ್ ಆಗಿತ್ತು. ನಾನು ಆಗಲೇ ಹೇಳಿದೆ, ಆ್ಯಕ್ಚುಲಿ ನಾನು ಆವಾಗ ಇನಿಷಿಯಲ್ ಹೇಳಿದಾಗ ಈ ಒಂದು ಸಿನಿಮಾದಲ್ಲಿ ರಜನಿಕಾಂತ್ ಅಲ್ಲ, ಅದು ಕಮಲ್ ಹಾಸನ್. ಆ್ಯಕ್ಚುಲಿ ಕಮಲ್ ಹಾಸನ್ ಹಾಡು ಹೇಳ್ತಾರೆ, ಮುಂದೆ ಬನ್ನಿ ಅಂತ ಹೇಳುವಂಥದ್ದು. ಸೊ ಅದೇ ರೀತಿ ನಮ್ಮ ಮೆದುಳಿನಲ್ಲೂ ಕೂಡ ಮುಂಭಾಗವನ್ನು ಮುಖ್ಯವಾಗಿ ಈ ವೇಗಸ್ ನರ್ವಸನ್ನು ಆ್ಯಕ್ಟಿವೇಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸಿಂಪಲ್ ವಿಧಾನಗಳು. ಅದು ತಲೆಗೆ ತಣ್ಣೀರು ಹಾಕಿ ಸ್ನಾನ ಮಾಡೋದ್ರಿಂದ ಶುರು ಮಾಡಿ ನಮ್ಮ ಆ್ಯಕ್ಚುಲಿ ಪರಂಪರೆಯಲ್ಲಿ ಇರುವಂತಹ ವಿಧಾನಗಳೇ ಇದು. ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಪಾದಗಳನ್ನು ಯಾಕೆ ಅನವಶ್ಯಕವಾಗಿ ಯಾಕೆ ಪಾದರಕ್ಷೆಯನ್ನು ಹಾಕಬಾರ್ದು, ಹೀಗೆ ಮಸಾಜನ್ನು ಹೇಗೆ ಕೊಡಬೇಕು, ಕಿವಿಗಳ ಹಿಂದೆ ಯಾವ ರೀತಿಯಲ್ಲಿ ಇದು ಮಾಡಿ, ಇದೆಲ್ಲ. ಆಮೇಲೆ ಬ್ರೀದಿಂಗ್ ಎಸ್ಪೆಷಲಿ ಬಹಳ ಈಸಿಯಾಗಿ ಮಾಡಬೇಕು. ಅದಕ್ಕೆ ಏನು ಒಂದು ಪೈಸೆ ಕೂಡ ಖರ್ಚು ಮಾಡಬೇಕಾಗಿಲ್ಲ. ಈ ರೀತಿ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದ್ರಿಂದ ಸಾಮಾನ್ಯ ವ್ಯಕ್ತಿ ಕೂಡ ಯಾವ ರೀತಿ ಅಸಾಮಾನ್ಯ ವ್ಯಕ್ತಿ ಆಗ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.